ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಗಣಿತ 2025ರ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ ತಯಾರಿಗಾಗಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಕ್ವಶನ್ ಪೇಪರ್ ಇದೆ. ಆಲ್ರೆಡಿ ಕನ್ನಡದಲ್ಲಿನೂ ಕೂಡ ಇದೇ ಥರದ ಪ್ರಶ್ನೆ ಪತ್ರಿಕೆಯನ್ನು ನಾನು ಪೋಸ್ಟನ್ನು ಮಾಡಿದ್ದೆ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಉತ್ತರಗಳನ್ನು ಸಹಿತ ಹಾಕ್ತೀನಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ನೀವುಗಳು ಸಹಿತ ಉತ್ತರಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಉತ್ತರಗಳನ್ನು ಗೊತ್ತಿದ್ದರೆ ಕಮೆಂಟಲ್ಲಿ ಪೋಸ್ಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು 8 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಸೊ ಮೊದಲ ಪ್ರಶ್ನೆ ಇತ್ತು, 7x23 ಸಮಾಂತರ ಶ್ರೇಣಿ ಇದ್ದಲ್ಲಿ ಎಕ್ಸನ ಬೆಲೆ ಕೇಳಿದ್ದಾರೆ. 30, 18, 15, 9. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. 0, 0, 01, 10, 11. ಮೂರನೇದು, ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ 2 ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂತ ಕೇಳಿದರೆ ಅದನ್ನು ಸಹಿತ ನೋಡ್ಕೊಡ್ರಿ. 4ನೇ ಪ್ರಶ್ನೆ, ABC ಅಂತಕ್ಕಂಥ ತ್ರಿಭುಜದಲ್ಲಿ DE ಲಂಬ BC ಆದರೆ AD/DB ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ, ವೃತ್ತಕ್ಕೆ ಒಂದು ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? 6ನೇ ಪ್ರಶ್ನೆ, 2x³ + 3x³ - 3 2x⁴ + x⁻³ - 3ರಲ್ಲಿ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ. ಆಮೇಲೆ 7ನೇ ಪ್ರಶ್ನೆ, 150ರ ಅವಿಭಾಜ್ಯ ಅಪವರ್ತನಗಳು ಯಾವಿದಾವೆ? 8ನೇದು, P of E = 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಬರೋದಾದರೆ x² - 4 ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ. ಆಮೇಲೆ 10ನೇದರಲ್ಲಿ ಎಷ್ಟು ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ರು, ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ. 11, ಮಸ 56, 49 7 ಆದರೆ ಲಸ 56, 49 ಕಂಡುಹಿಡಿಬೇಕು. 12ನೇ ಪ್ರಶ್ನೆ, ಒಂದು ಚರಾಂಶವುಳ್ಳ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೀರಿ. 13, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. 14, 20, 30 ವರ್ಗಾಂತರದ ಕೆಳಮಿತಿ ಬರೀರಿ. 15, ಒಂದು ಅರ್ಧ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಕಂಸದ ಉದ್ದ ಲೆಕ್ಕ ಹಾಕ್ರಿ. 16, ಪಾದದ ವಿಸ್ತೀರ್ಣ 30 ಚದರ ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇರ್ತಕ್ಕಂಥ ಶಂಕುವಿನ ಘನಫಲವನ್ನು ಲೆಕ್ಕಿಸಿ ಅಂತ 1 ಮಾರ್ಕಸ್ಸಿಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಸೊ 2 ಮಾರ್ಕ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು, ಈ ಸಮೀಕರಣಗಳನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಬೇಕು. x + y = 8, x - y = 2. 18ನೇ ಪ್ರಶ್ನೆ, x² - 4kx + 4 = 0. ಈ ಸಮೀಕರಣದ ಮೂಲ ಸಮ ಆದರೆ ಕೇನ ಬೆಲೆಗಳನ್ನು ಕಂಡುಹಿಡಬೇಕಿತ್ತು. ಅಥವಾ 2 ಕ್ರಮಾನುಗತ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 13 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 19ರಲ್ಲಿ ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ, ಬೆಲೆ ಕಂಡುಹಿಡಿಯಿರಿ. 20, 4 - 3 ಮತ್ತು 8 - 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅಥವಾ 3, 2 - 5, 8 ಈ ನಿರ್ದೇಶಾಂಕಗಳ ನಡುವಿನ ದೂರ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಬೇಕು. x² - x + 12 = 0. 22ರಲ್ಲಿ ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಬೇಕು. ಶ್ರೇಣಿ ಇತ್ತು -2 1 4 7. ಇನ್ನು 23 ಇದು ಚಿತ್ರ, ಅದು DE ಲಂಬ AC ಅದ, DF ಲಂಬ AE ಅದ. ಸೊ BF/FE = BE/EC ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಇನ್ನು 24ರಲ್ಲಿ ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ, BD ಲಂಬ AC ಆದರೆ BC² = AC.CD ಅಂತ ತೋರಿಸಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಬಹುಲಕಗಳನ್ನು ಕಂಡುಹಿಡಬೇಕು, ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಅಥವಾ ನೇರ ವಿಧಾನದಿಂದ ಸರಾಸರಿಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ, ಅದು ಕೂಡ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ. 26ನೇ ಪ್ರಶ್ನೆಗೆ ಬರೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಒಂದು ಜೊತೆ ಸ್ಪರ್ಶಕಗಳು ಸಮವಾಗಿರ್ತವೆ ಅಂತಲೇ ಸಾಧಿಸ್ರಿ. 27, ಒಂದು ವೃತ್ತ ಪರಿಧಿ 44 ಸೆಂಟಿಮೀಟರ್ ಆದರೆ ಆ ವೃತ್ತದಿಂದ ಉಂಟಾದ ಚತುರ್ಥಕದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. 28ರಲ್ಲಿ ಈ ಟ್ರಿಗ್ನೋಮೆಟ್ರಿಯಲ್ಲಿ ಸಾಧಿಸಲಿಕ್ಕೆ ಕೇಳಿದರೆ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. 30ನೇ ಪ್ರಶ್ನೆ, -6, 10 ಮತ್ತು 3 - 8 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು -4, 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳಿದ್ದಾರೆ. 31ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 136, ಮೊದಲ 15 ಪದಗಳವರೆಗಿನ ಮೊತ್ತ 465. ಹಾಗಾದರೆ ಶ್ರೇಣಿಯ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಥವಾ
ಒಂದು ಸಮಾಂತರ ಶ್ರೇಣಿಯ 5 ಮತ್ತು 9ನೇ ಪದಗಳ ಮೊತ್ತ 40, 8 ಮತ್ತು 4ನೇ ಪದಗಳ ಮೊತ್ತ 64. ಹಾಗಾದರೆ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. 32ನೇ ಪ್ರಶ್ನೆ, 5 ಮತ್ತು 3ನ್ನು ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. 33, 1ರಿಂದ 6ರವರೆಗಿನ ಸಂಖ್ಯೆಯೊಂದನ್ನು ಪ್ರತಿ ಮುಖದ ಮೇಲೆ ಹೊಂದಿರುವ 2 ದಾಳಗಳನ್ನು ಏಕಕಾಲದಲ್ಲಿ ಒಮ್ಮೆ ಉರುಳಿಸಿದ್ದಾರೆ. ಪಡೆದ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದರೆ 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಕೇಳಿದರು. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಸೊ ಪ್ರಶ್ನೆ 34ದ ಸಮೀಕರಣ ಕೊಟ್ಟಿದ್ದಾರೆ. ರೇಖಾತ್ಮಕ ಸಮೀಕರಣ ಅದ ಯಾವುದಪ್ಪ ಅಂದರೆ 2x + y = 8, x - y = 1 ಅದ. ಸೊ ಇದನ್ನು ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. 35, ಒಂದು ಸಮತಟ್ಟಾದ ನೆಲದ ಮೇಲೆ 30√3 ಮೀಟರ್ ಎತ್ತರದ ಒಂದು ನೇರ ಕಟ್ಟಡ ಮೇಲಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನ 60 ಡಿಗ್ರಿ. ಕಟ್ಟಡದ ಬುಡದಿಂದ ವಸ್ತುಗಿರ್ತಕ್ಕಂಥ ದೂರವನ್ನು ಲೆಕ್ಕ ಹಾಕಲಿಕ್ಕೆ ಕೇಳಿದ್ದಾರೆ. ಅಥವಾ ಒಂದು ಜಮೀನಿನ ಎರಡೂ ಕಡೆ 70 ಮೀಟರ್ ಮತ್ತು 60√3 ಮೀಟರ್ ಎತ್ತರವಿರ್ತಕ್ಕಂಥ 2 ಗಾಳಿ ಯಂತ್ರಗಳು ಇದ್ದಾವೆ. ಚಿತ್ರ ನೋಡ್ಕೊಡ್ರಿ. ಆ 2 ಗಾಳಿ ಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿ ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನಗಳು 45 ಡಿಗ್ರಿ ಮತ್ತು 30 ಆಗಿರ್ತದೆ. ಹಾಗಾದರೆ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 36ನೇ ಪ್ರಶ್ನೆ, ಒಂದು ಮೋಟಾರ್ ದೋಣಿ ಜವ ನಿಚ್ಚಲ ಸ್ಥಿತಿಯಲ್ಲಿ 18 km/h ಆಗದ. ಆ ದೋಣಿ ಪ್ರವಾಹಕ್ಕೆ ಎದುರಾಗಿ 24 ಕಿಲೋಮೀಟರ್ ದೂರ ಚಲಿಸಲು ತೆಗೆದುಕೊಂಡ ಸಮಯ, ಅದು ಪ್ರವಾಹದೊಡನೆ ಮೊದಲ ಸ್ಥಾನಕ್ಕೆ ಹಿಂದಿರುಗಿಸಲು ತೆಗೆದುಕೊಳ್ಳೋ ಸಮಯಕ್ಕಿಂತ 1 ಗಂಟೆ ಹೆಚ್ಚಾಗಿದೆ. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. 32ನೇ ಪ್ರಶ್ನೆ, 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುರೂಪದಲ್ಲಿರ್ತವೆ ಅಂತಲೇ ಸಾಧಿಸ್ರಿ. ಸೊ ಮುಂದಿನ ಪ್ರಶ್ನೆ ಲಾಸ್ಟ್ 5 ಮಾರ್ಕ್ಸ್ಗೆ. ಚಿತ್ರ ನೋಡ್ಕೊಡ್ರಿ. ಏನು ಕೇಳಿದ್ದಾರೆ? ಸಿಲಿಂಡರ್ ಆಕೃತಿಯ ಒಂದು ಬದಿಗೆ ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿದ್ದಾರೆ. ಆ ಆಟಿಕೆಯನ್ನು ತಯಾರಿಸಿದ್ದಾರೆ. ಸಿಲಿಂಡರ್ ಭಾಗದ ಉದ್ದ 20 ಸೆಂಟಿಮೀಟರ್, ವ್ಯಾಸ 10 ಸೆಂಟಿಮೀಟರ್, ಶಂಕುವಿನ ಭಾಗದ ಎತ್ತರ 12 ಸೆಂಟಿಮೀಟರ್ ಆದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಖಂಡಿತವಾಗಿ ಈ ಲೆಕ್ಕಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಚೆನ್ನಾಗಿ ಬಿಡಿಸಿ. ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಗೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಲೈನಪ್ಪನ್ನು ಮಾಡ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.